ಕುಂಭರಾಶಿ ಜನರು. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ನೀವು ಕಳೆದ ಕೆಲವು ದಿನಗಳಲ್ಲಿ ಬೆಳಿಗ್ಗೆ 3 ಗಂಟೆಗೆ ಇದ್ದಕ್ಕಿದ್ದಂತೆ ಎಚ್ಚರಗೊಂಡಿದ್ದರೆ ಅದನ್ನು ಕಾಕತಾಳೀಯ ಎಂದು ತಳ್ಳಿ ಹಾಕಬೇಡಿ. ಈ ಸಮಯದಲ್ಲಿ ಎಲ್ಲರೂ ಎಚ್ಚರಗೊಳ್ಳುವುದಿಲ್ಲ. ಕೆಲವರು ಮಾತ್ರ ಈ ಸಂಕೇತವನ್ನು ಪಡೆಯುತ್ತಾರೆ ಮತ್ತು ಹಾಗೆ ಮಾಡುವವರು ಜೀವನವನ್ನು ಬದಲಾಯಿಸುವ ಅನುಭವವನ್ನು ಅನುಭವಿಸುತ್ತಾರೆ. ಅದನ್ನು ಅವರು ಬಯಸಿದರೂ ಸಹ ನಿಲ್ಲಿಸಲು ಸಾಧ್ಯವಿಲ್ಲ. ಇಂದು ರಾತ್ರಿ ಸಾಮಾನ್ಯವಲ್ಲ. ನಿಮ್ಮ ಸುತ್ತಲೂ ಏನೋ ನಡೆಯುತ್ತಿದೆ. ಅದು ನಿಮ್ಮ ಮನಸ್ಸಿಗೆ ಅರ್ಥವಾಗುವುದಿಲ್ಲ. ಕಳೆದ ಕೆಲವು ದಿನಗಳಿಂದ ಸಣ್ಣ ವಿಷಯಗಳು ನಿಮ್ಮನ್ನು ಚಂಚಲಗೊಳಿಸುತ್ತಿವೆ. ಕೆಲವೊಮ್ಮೆ ನಿಮ್ಮ ಹೃದಯವು ಯಾವುದೇ ಕಾರಣವಿಲ್ಲದೆ ವೇಗವಾಗಿ ಬಡಿಯಲು ಪ್ರಾರಂಭಿಸುತ್ತದೆ. ಕೆಲವೊಮ್ಮೆ ನೀವು ಇದ್ದಕ್ಕಿದ್ದಂತೆ ಹಳೆಯ ಸ್ನೇಹಿತನನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ಕೆಲವೊಮ್ಮೆ ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ಮುಂಬರುವ ಯಾವುದೋ ವಿಷಯಕ್ಕೆ ಸಿದ್ಧಪಡಿಸುತ್ತಿದೆ ಎಂದು ಭಾಸವಾಗುತ್ತದೆ. ಹೌದು ಸ್ನೇಹಿತರೆ, ಬೆಳಿಗ್ಗೆ 3 ಗಂಟೆಯನ್ನು ಸಾಮಾನ್ಯವೆಂದು ಪರಿಗಣಿಸಲಾಗುವುದಿಲ್ಲ. ನಿಮ್ಮ ಮನಸ್ಸು ಮತ್ತು ಬ್ರಹ್ಮಾಂಡದ ನಡುವಿನ ಅಂತರವು ಅತ್ಯಂತ ಕಡಿಮೆ ಇರುವ ಕ್ಷಣ ಇದು ಮತ್ತು ನೀವು ಈ ಸಮಯದಲ್ಲಿ ಎಚ್ಚರಗೊಂಡರೆ ನಿಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆ ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಆದರೆ ಜನರು ಇಲ್ಲಿ ಮಾಡುವ ದೊಡ್ಡ ತಪ್ಪು ಏನು ಎಂದು ನಿಮಗೆ ತಿಳಿದಿದೆಯೇ? ಅವರು ಈ ಸಂಕೇತವನ್ನು ನಿರ್ಲಕ್ಷಿಸುತ್ತಾರೆ. ತದನಂತರ ಅವರ ಹಣೆಬರಹವನ್ನು ಬದಲಾಯಿಸಬಹುದಾಗಿದ್ದ ವಿಷಯವೇ ಅವರ ಕೈಯಿಂದ ಜಾರಿ ಹೋಗುತ್ತದೆ. ಹಿಂದೆಂದೂ ಸಂಭವಿಸದ ರೀತಿಯಲ್ಲಿ ನಿಮಗೆ ಏನೋ ಸಂಭವಿಸಲಿದೆ. ಇತ್ತೀಚೆಗೆ ಕೆಲವರು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾಗಲು ಪ್ರಾರಂಭಿಸಿದ್ದಾರೆ ಎಂದು ನೀವು ಗಮನಿಸಿರಬಹುದು. ನೀವು ನಂಬಿದವರು ಈಗ ವಿಚಿತ್ರವಾಗಿ ವರ್ತಿಸುತ್ತಿದ್ದಾರೆ. ಅವರು ಬಾಹ್ಯವಾಗಿ ನಗುತ್ತಾರೆ, ಆದರೆ ಒಳಗೆ ಬೇರೇನೂ ನಡೆಯುತ್ತಿದೆ ಮತ್ತು ಆಶ್ಚರ್ಯಕರವಾಗಿ ನಿಮ್ಮ ಮನಸ್ಸಿಗೆ ಇದೆಲ್ಲವೂ ತಿಳಿದಿತ್ತು. ಇದು ಚಿಹ್ನೆ. ನಿಮ್ಮ ಆತ್ಮವು ನಿಮಗೆ ಎಚ್ಚರಿಕೆ ನೀಡುತ್ತಿದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಜನರು ವಿಭಿನ್ನರು. ಅವರು ಬೇಗನೆ ಅಪಾಯವನ್ನು ಅನುಭವಿಸುತ್ತಾರೆ, ಆದರೆ ಅವರು ಆಗಾಗ್ಗೆ ತಮ್ಮ ಹೃದಯದ ಧ್ವನಿಯನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಈ ಬಾರಿ ಆ ತಪ್ಪು ದುಬಾರಿಯಾಗಬಹುದು. ನಿರೀಕ್ಷಿಸಿ, ಏಕೆಂದರೆ ಏನಾಗಲಿದೆ ಎಂಬುದು ನಿಮ್ಮನ್ನು ಹೃದಯಕ್ಕೆ ಅಲುಗಾಡಿಸಬಹುದು. ಕಳೆದ 11 ದಿನಗಳಲ್ಲಿ ನೀವು ಈ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಎಚ್ಚರಗೊಂಡಿದ್ದರೆ ಅದು ನಿಮ್ಮ ಹಣೆಬರಹದಲ್ಲಿನ ಬದಲಾವಣೆಗೆ ನೇರವಾಗಿ ಸಂಬಂಧಿಸಿದೆ. ಕೆಲವು ಹಳೆಯ ಕರ್ಮ, ಕೆಲವು ಅತೃಪ್ತ ಶಕ್ತಿ ಅಥವಾ ಯಾರೊಬ್ಬರ ನೋಟವು ಈಗ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರದಲ್ಲಿದೆ. ಮತ್ತು ವಿಚಿತ್ರವಾದ ವಿಷಯವೆಂದರೆ ಈ ಬದಲಾವಣೆಯು ಯಾವುದೇ ಎಚ್ಚರಿಕೆ ಇಲ್ಲದೆ ಇದ್ದಕ್ಕಿದ್ದಂತೆ ಪ್ರಾರಂಭವಾಗುತ್ತದೆ. ಒಂದು ಫೋನ್ ಕರೆ, ಸಭೆ, ಸುದ್ದಿ ಅಥವಾ ನೀವು ಸ್ವಲ್ಪ ಸಮಯದವರೆಗೆ ಕೇಳಬಹುದಾದ ಸತ್ಯ. ನೀವು ನಿಮ್ಮನ್ನು ನಂಬುವುದಿಲ್ಲ, ಆದರೆ ಈ ಕತೆ ಕೇವಲ ಭಯದ ಬಗ್ಗೆ ಅಲ್ಲ, ಏಕೆಂದರೆ ಪ್ರತಿಯೊಂದು ಎಚ್ಚರಿಕೆಯೂ ಒಂದು ಅವಕಾಶವನ್ನು ತರುತ್ತದೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಮುಚ್ಚಲ್ಪಟ್ಟಿದ್ದ ಒಂದು ಬಾಗಿಲು ತೆರೆಯಲಿದೆ. ಸಿಲುಕಿಕೊಂಡಿದ್ದ ಹಣ ನಿಧಾನವಾಗಿ ದಾರಿ ತೆರೆಯಲು ಪ್ರಾರಂಭಿಸುತ್ತದೆ. ಆದರೆ ಅದಕ್ಕೂ ಮೊದಲು ನೀವು ಒಂದು ಪರೀಕ್ಷೆಯ ಮೂಲಕ ಹೋಗಬೇಕಾಗುತ್ತದೆ ಮತ್ತು ಇಲ್ಲಿಯೇ ಹೆಚ್ಚಿನ ಜನರು ಬಿಟ್ಟುಕೊಡುತ್ತಾರೆ. ಹೌದು ಸ್ನೇಹಿತರೆ, ಪ್ರಸ್ತುತ ನಿಮ್ಮ ಸುತ್ತಲೂ 2 ರೀತಿಯ ಶಕ್ತಿಗಳು ಕಾರ್ಯನಿರ್ವಹಿಸುತ್ತಿವೆ. ಒಂದು ಶಕ್ತಿಯು ನಿಮ್ಮನ್ನು ಮೇಲಕ್ಕೆತ್ತಲು ಬಯಸುತ್ತದೆ ಮತ್ತು ಇನ್ನೊಂದು ನಿಮ್ಮನ್ನು ಗೊಂದಲದಲ್ಲಿಡಲು ಬಯಸುತ್ತದೆ. ಆದ್ದರಿಂದ ಭಯ, ಕೋಪ, ಒಂಟಿತನ ಅಥವಾ ಅಶಾಂತಿಯ ಹಠಾತ್ ಉಲ್ಬಣವು ಅಸಾಮಾನ್ಯವಲ್ಲ. ನಿನ್ನೆ ರಾತ್ರಿ ನೀವು ಕಂಡ ಕನಸು ಅಥವಾ ನಿಮ್ಮ ಕಣ್ಣುಗಳ ಮುಂದೆ ಕಾಣಿಸಿಕೊಂಡ ಅಪೂರ್ಣ ದೃಶ್ಯವು ಮುಂಬರುವ 3 ದಿನಗಳಿಗೆ ಸಂಬಂಧಿಸಿದೆ. ನೀವು ನೀರು, ದೇವಾಲಯ, ಕತ್ತಲೆಯಾದ ರಸ್ತೆ ಅಥವಾ ಹಳೆಯ ಮನೆಯಂತಹ ಯಾವುದನ್ನಾದರೂ ನೋಡಿದ್ದೀರಾ ಎಂದು ಎಚ್ಚರಿಕೆಯಿಂದ ನೆನಪಿಸಿಕೊಳ್ಳಿ. ಹಾಗಿದ್ದಲ್ಲಿ ಈ ಚಿಹ್ನೆಯು ಇನ್ನೂ ಆಳವಾಗಿದೆ, ಏಕೆಂದರೆ ಬ್ರಹ್ಮಾಂಡವು ನಿಮಗೆ ನೇರವಾಗಿ ಸಂದೇಶವನ್ನು ಕಳುಹಿಸಲು ಪ್ರಯತ್ನಿಸುತ್ತಿದೆ. ಆದರೆ ಜನರು ಇಲ್ಲಿ ಮತ್ತೊಂದು ತಪ್ಪನ್ನು ಮಾಡುತ್ತಾರೆ. ಅವರು ಇತರರ ಅಭಿಪ್ರಾಯಗಳನ್ನು ಕೇಳುತ್ತಾರೆ, ಆದರೆ ಆಂತರಿಕ ಧ್ವನಿಯನ್ನು ನಿಗ್ರಹಿಸುತ್ತಾರೆ ಮತ್ತು ನಂತರ ಹೇಳುತ್ತಾರೆ, ನಾನು ಆ ದಿನ ನನ್ನ ಅಂತಃಪ್ರಜ್ಞೆಯನ್ನು ಕೇಳಿದ್ದರೆ ಈ ಪರಿಸ್ಥಿತಿ ನಿಮಗೆ ಮತ್ತೆ ಸಂಭವಿಸುತ್ತಿರಲಿಲ್ಲ. ಅದಕ್ಕಾಗಿಯೇ ಇಂದು ಆ ವ್ಯಕ್ತಿ ನಿಮ್ಮ ಭವಿಷ್ಯದ ಅದೃಷ್ಟದಲ್ಲಿ ದೊಡ್ಡ ಅಂಶವಾಗಿರುತ್ತಾನೆ. ಅವರು ನಿಮಗೆ ಸಹಾಯ ಮಾಡಲಿ ಅಥವಾ ನೋಯಿಸಲಿ. ಮತ್ತು ಹೊರಬರಲಿರುವ ಚಿಹ್ನೆಯನ್ನು ಕೆಲವೇ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ಹೌದು ಸ್ನೇಹಿತರೆ, ಯಾರಾದರೂ ನಿಖರವಾಗಿ 3 ಗಂಟೆ 13 ನಿಮಿಷಕ್ಕೆ ಎಚ್ಚರವಾದಾಗ ಅದು ಕೇವಲ ಆಧ್ಯಾತ್ಮಿಕ ಜಾಗೃತಿ ಎಂದರ್ಥವಲ್ಲ.
ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಅಡಗಿರುವ ಸತ್ಯವು ಹೆಚ್ಚು ಕಾಲ ಮರೆಯಾಗಿ ಉಳಿಯುವುದಿಲ್ಲ ಎಂದರ್ಥ. ಇದೆಲ್ಲವೂ ನಿಮ್ಮ ಕಲ್ಪನೆ ಎಂದು ನೀವು ಭಾವಿಸುತ್ತಿರಬಹುದು. ಆದರೆ ಅದು ನಿಜವಾಗಿದ್ದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಲೂ ಅನೇಕ ವಿಚಿತ್ರ ಘಟನೆಗಳು ಏಕೆ ನಡೆಯುತ್ತಿವೆ? ಕೆಲವೊಮ್ಮೆ ನಿಮ್ಮ ಮೊಬೈಲ್ ಫೋನ್ ಇದ್ದಕ್ಕಿದ್ದಂತೆ ಆಫ್ ಆಗುತ್ತದೆ. ಕೆಲವೊಮ್ಮೆ ಒಂದು ನಿರ್ದಿಷ್ಟ ಹಾಡು ಯಾವುದೇ ಕಾರಣವಿಲ್ಲದೆ ಪದೇ ಪದೇ ಪ್ಲೇ ಆಗುತ್ತದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಹೆಸರು ಇದ್ದಕ್ಕಿದ್ದಂತೆ ಎಲ್ಲೆಡೆ ಕಾಣಿಸಿಕೊಳ್ಳುತ್ತದೆ. ಇವೆಲ್ಲವೂ ಚಿಹ್ನೆಗಳು. ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಈ ಚಿಹ್ನೆಗಳು ಈಗ ಸಾಮಾನ್ಯಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿವೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಗುಪ್ತ ಅಧ್ಯಾಯವು ತೆರೆದುಕೊಳ್ಳಲಿದೆ. ಇತ್ತೀಚೆಗೆ ನೀವು ಜನರಿಂದ ಸುತ್ತುವರೆದಿರುವಾಗಲೂ ನಿಮ್ಮ ಮನಸ್ಸು ಏನಾದರೂ ಸರಿಯಾಗಿಲ್ಲ ಎಂದು ಪದೇ ಪದೇ ಹೇಳುತ್ತದೆ. ಆದರೆ ಮೇಲ್ಮೈಯಲ್ಲಿ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತದೆ. ಇದು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿ. ಬಿರುಗಾಳಿಯ ಮೊದಲು ಎಲ್ಲವೂ ಶಾಂತವಾದಂತೆ ತೋರಿದಾಗ ನಿಮ್ಮ ಪರೀಕ್ಷೆ ಆರಂಭವಾಗುವುದು ಅಲ್ಲಿಂದಲೇ. ಗಮನವಿಟ್ಟು ಆಲಿಸಿ. ಮುಂದಿನ 72 ಗಂಟೆಗಳಲ್ಲಿ ನೀವು ಸಂಪೂರ್ಣವಾಗಿ ಬೇರ್ಪಟ್ಟಿಲ್ಲದ ಯಾರಾದರೂ ನಿಮ್ಮ ಜೀವನವನ್ನು ಮತ್ತೆ ಪ್ರಚೋದಿಸುತ್ತಾರೆ. ಅವರು ನೇರವಾಗಿ ಕಾಣಿಸಿಕೊಳ್ಳದಿರಬಹುದು, ಆದರೆ ಅವರು ನಿಮ್ಮೊಳಗೆ ಆಳವಾಗಿ ಹುದುಗಿದ್ದ ನೋವನ್ನು ಮತ್ತೆ ಹೊತ್ತಿಸಬಹುದು. ಆದರೆ ಈ ಬಾರಿ ಅದು ಒಂದೇ ಆಗಿರುವುದಿಲ್ಲ. ಏಕೆಂದರೆ ನೀವು ಇನ್ನು ಮುಂದೆ ಒಂದೇ ವ್ಯಕ್ತಿಯಲ್ಲ. ನಿಮ್ಮೊಳಗೆ ಏನೋ ಬದಲಾಗಿದೆ. ಬೆಳಗಿನ ಜಾವ 3 ಗಂಟೆಗೆ ಎಚ್ಚರಗೊಳ್ಳುವುದು ಕೇವಲ ಎಚ್ಚರಿಕೆಯಲ್ಲ, ಚರಿಕೆಯಲ್ಲ, ಅದು ಜಾಗೃತಿಯ ಸಂಕೇತವೂ ಆಗಿದೆ. ಇದರರ್ಥ ನಿಮ್ಮ ಮನಸ್ಸು ಇತರರು ನಿರ್ಲಕ್ಷಿಸುವ ವಿಷಯಗಳನ್ನು ಗ್ರಹಿಸಲು ಪ್ರಾರಂಭಿಸುತ್ತಿದೆ. ಮತ್ತು ಸ್ಪಷ್ಟವಾಗಿ ಹೇಳುವುದಾದರೆ, ಕೆಲವರು ನಿಮಗೆ ಭಯಪಡಲು ಪ್ರಾರಂಭಿಸುತ್ತಿದ್ದಾರೆ. ಹೌದು, ಅವರು ಹೊರಗೆ ಸಾಮಾನ್ಯರಂತೆ ಕಾಣಿಸಬಹುದು, ಆದರೆ ನಿಮ್ಮನ್ನು ಮೋಸ ಮಾಡುವುದು ಇನ್ನು ಮುಂದೆ ಸುಲಭವಲ್ಲ ಎಂದು ಅವರು ಅರಿತುಕೊಳ್ಳುತ್ತಿದ್ದಾರೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಜನರು ಮೌನವಾದಾಗ ಅತ್ಯಂತ ಅಪಾಯಕಾರಿ. ಏಕೆಂದರೆ ಅವರ ಮನಸ್ಸು ಎಲ್ಲವನ್ನೂ ಆಳವಾಗಿ ಗಮನಿಸುತ್ತಿರುವಾಗ. ಇಲ್ಲಿಯೇ ಒಂದು ಪ್ರಮುಖ ತಿರುವು ಸಂಭವಿಸಲಿದೆ. ಹಣ ಮತ್ತು ಗೌರವವು ನಿಮ್ಮ ಜೀವನವನ್ನು ಏಕಕಾಲದಲ್ಲಿ ಪ್ರವೇಶಿಸಲಿದೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಹೃದಯ ಮತ್ತು ಮನಸ್ಸು ಎರಡೂ ವಿರುದ್ಧ ಬದಿಗಳಲ್ಲಿ ಇರುವ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಮತ್ತು ಆ ಸಮಯದಲ್ಲಿ ನೀವು ಭಾವನೆಗಳ ಮೇಲೆ ವರ್ತಿಸಿದರೆ ನೀವು ಒಂದು ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬಹುದು. ನೀವು ದುರಾದೃಷ್ಟ ಎಂದು ಭಾವಿಸುತ್ತಿದ್ದೀರಿ. ಮನೆಯಲ್ಲಿ ಜಗಳಗಳು ಏಕೆ? ವ್ಯವಹಾರ ಏಕೆ ಸ್ಥಗಿತಗೊಳ್ಳುತ್ತಿದೆ? ಹಣ ಏಕೆ ಮರಳಿ ಪಡೆಯಲು ಬರುತ್ತದೆ? ಮಕ್ಕಳು ಏಕೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ? ರಾತ್ರಿಯಲ್ಲಿ ನಿದ್ರೆ ಏಕೆ ಕಳೆದುಕೊಳ್ಳುತ್ತಿದ್ದೀರಿ? ಏಕೆ? ನಿಮಗೆ ಎಂದಿಗೂ ಶಾಂತಿ ಸಿಗಲಿಲ್ಲವೇ? ನೀವು ಏನು ಯೋಚಿಸಿದ್ದೀರಿ? ಇದೆಲ್ಲವೂ ಹಾಗೆಯೇ ನಡೆಯುತ್ತಿದೆ. ಇಲ್ಲ, ಖಂಡಿತ ಇಲ್ಲ. ಇಂದು ನಾನು ನಿಮಗೆ ಸತ್ಯವನ್ನು ಹೇಳಲು ಬಂದಿದ್ದೇನೆ. ನಿಮ್ಮ ಜೀವನದಲ್ಲಿ ನಿಮ್ಮ ವಿನಾಶಕ್ಕೆ ಮೂಲ 2 ಜನರಲ್ಲಿದ್ದಾರೆ. ಕೇವಲ 2 ಜನರು. ಆದರೆ ಈ 2 ಜನರು ನಿಮ್ಮ ಶತ್ರುಗಳು. ನಿಮ್ಮ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ವಿಪತ್ತಿನ ಹಿಂದೆ ಈ 2 ಮುಖಗಳಿವೆ. ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ನೀವು ಹೆಚ್ಚು ಮುಗ್ಧರಾಗಿರುವಿರಿ. ನಿಮ್ಮ ಸುತ್ತಲಿನ ಜನರು ಹೆಚ್ಚು ಅಪಾಯಕಾರಿ. ನೀವು ಹೆಚ್ಚು ನಂಬಿದ ಜನರು, ನಿಮ್ಮ ಮನೆಯಲ್ಲಿ, ನಿಮ್ಮ ಹೃದಯದಲ್ಲಿ ಸ್ಥಾನ ನೀಡಿದವರು ನಿಮ್ಮನ್ನು ಮಾಟ, ದುಷ್ಟಕಣ್ಣು ಮತ್ತು ವಾಮಾಚಾರದಿಂದ ಎಷ್ಟು ಬಿಗಿಯಾಗಿ ಬಂಧಿಸಿದ್ದಾರೆಂದು ನೀವು ಎಂದಿಗೂ ಊಹಿಸಿರಲಿಲ್ಲವೇ? ಏನಾದರೂ ಒಳ್ಳೆಯದು ನಡೆಯುತ್ತಿರುವಂತೆ ತೋರಿದಾಗ, ಒಳ್ಳೆಯ ಸುದ್ದಿ ಬರುವ ಹಂತದಲ್ಲಿದ್ದಾಗ, ಒಪ್ಪಂದವು ಅಂತಿಮವಾಗಿದ್ದಾಗ ಅದು ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತದೆ. ಕೆಲವೊಮ್ಮೆ ಅರ್ಥಹೀನ ಜಗಳ, ಕೆಲವೊಮ್ಮೆ ಹಠಾತ್ ಅನಾರೋಗ್ಯ, ಕೆಲವೊಮ್ಮೆ ಮನೆಯಲ್ಲಿ ಅವ್ಯವಸ್ಥೆ, ಕೆಲವೊಮ್ಮೆ ಹಣದ ಕೊರತೆ, ಕೆಲವೊಮ್ಮೆ ಹದಗೆಟ್ಟ ಸಂಬಂಧ. ಇವೆಲ್ಲವೂ ಕಾಕತಾಳೀಯವಲ್ಲ. ಇದು ಆ 2 ಜನರ ಆಟ. ಅವರ ಉಪಸ್ಥಿತಿಯು ನಿಮ್ಮ ಹೃದಯವನ್ನು ಕರಗಿಸುತ್ತದೆ. ತಾಯಿ ದೇವಿಯು ನಿಮ್ಮ ಎಲ್ಲ ದುಃಖ ಮತ್ತು ನೋವನ್ನು ನಿವಾರಿಸುತ್ತಾಳೆ. ನೀವು ಮಾಡಬೇಕಾಗಿರುವುದು ಈ ವಿಡಿಯೋವನ್ನು ಇಷ್ಟಪಡುವುದು. ಈಗ ಅದರ ಬಗ್ಗೆ ಚರ್ಚಿಸೋಣ. ಹೌದು ಸ್ನೇಹಿತರೆ, ಏನಾದರೂ ಶುಭ ಘಟನೆ ಸಂಭವಿಸಲಿದೆ. ಬಹುಶಃ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ. ನೀವು ನಿಮ್ಮ ಕಣ್ಣುಗಳನ್ನು ನಂಬುವುದಿಲ್ಲ. ಆದರೆ ನಾವು ಸ್ಪಷ್ಟಪಡಿಸೋಣ, ಇದು ಸಾಮಾನ್ಯ ಘಟನೆಯಲ್ಲ. ಆದರೆ
ದೇವರಿಂದ ಬಂದ ಒಂದು ಅನನ್ಯ ಆಶೀರ್ವಾದ. ಪ್ರತಿಯೊಬ್ಬರೂ ಅಂತಹ ಅದೃಷ್ಟದ ಸಮಯವನ್ನು ಪಡೆಯುವುದಿಲ್ಲ. ದೇವರು ವಿಶೇಷವೆಂದು ಪರಿಗಣಿಸುವವರಿಗೆ ಮಾತ್ರ ಇದನ್ನು ನೋಡಲು ಸಾಧ್ಯವಾಗುತ್ತದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಮನೆ ಮತ್ತು ಕುಟುಂಬವು ಸಂತೋಷದಿಂದ ತುಂಬಿರುತ್ತದೆ. ಈ ಒಳ್ಳೆಯ ಸುದ್ದಿ ನಿಮ್ಮ ನಿದ್ರೆ ಮತ್ತು ನಿಮ್ಮ ಆಲೋಚನೆಗಳನ್ನು ಅಲುಗಾಡಿಸುತ್ತದೆ. ಮತ್ತು ನಮ್ಮ ಮಾತುಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ವಿಡಿಯೋದಂತೆಯೇ ಪೂರ್ಣ ಹೃದಯದಿಂದ ಮತ್ತು ಅದನ್ನು ಸಂಪೂರ್ಣ ಭಕ್ತಿಯಿಂದ ನೋಡಿ. ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಾವು ನಿಮ್ಮೊಂದಿಗೆ ಬಹಳ ಮುಖ್ಯವಾದದ್ದನ್ನು ಹಂಚಿಕೊಳ್ಳಲು ಬಯಸುತ್ತೇವೆ. ನಿಮಗೆ ನಿಖರ ಮತ್ತು ಉಪಯುಕ್ತ ಮಾಹಿತಿಯನ್ನು ತರಲು ನಾವು ಹಗಲಿರುಳು ಕೆಲಸ ಮಾಡುತ್ತೇವೆ. ಹಲವಾರು ತನಿಖೆಗಳ ನಂತರ ನಾವು ನಿಮಗೆ ಜೀವನಕ್ಕೆ ಉಪಯುಕ್ತವಾದ ಸಂಗತಿಗಳನ್ನು ತರುತ್ತೇವೆ ಮತ್ತು ನಾವು ಪ್ರತಿಯಾಗಿ ಏನನ್ನೂ ಕೇಳುವುದಿಲ್ಲ. ನಮ್ಮ ಏಕೈಕ ವಿನಂತಿ ಎಂದರೆ ನೀವು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಈ ಕುಟುಂಬದ ಭಾಗವಾಗಬೇಕು. ಇದು ನಿಮ್ಮ ಮೇಲೆ ಯಾವುದೇ ಆರ್ಥಿಕ ಹೊರೆಯನ್ನು ಹಾಕುವುದಿಲ್ಲ. ನಾವು ವಿನಮ್ರವಾಗಿ ಕೈಜೋಡಿಸಿ ನಿಮ್ಮನ್ನು ವಿನಂತಿಸುತ್ತೇವೆ. ಜನರು ಅವನನ್ನು ನಂಬಲು ಕಲಿಯುತ್ತಾರೆ. ಈ ವ್ಯಕ್ತಿಯು ಅದನ್ನು ಮಾರಬಹುದು ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರತಿಯೊಂದು ಜವಾಬ್ದಾರಿಯನ್ನು ಪರಿಪೂರ್ಣತೆಯಿಂದ ಪೂರೈಸುವ ಮೂಲಕ ನೀವು ಎಲ್ಲರಿಂದಲೂ ಗೌರವವನ್ನು ಪಡೆಯಬೇಕು. ನೀವು ಸಣ್ಣ ಆಟಗಾರನಲ್ಲ, ನೀವು ಕೂಡ ದೀರ್ಘ ಓಟಕ್ಕೆ ಕುದುರೆ ಎಂದು ನೀವು ಎಲ್ಲರಿಗೂ ಸಾಬೀತುಪಡಿಸಬೇಕು. ನೀವು ಬಹಳ ದಿನಗಳಿಂದ ಮನೆ ಅಥವಾ ವಾಹನವನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ, ಸೂರ್ಯ ಮಿಥುನ ರಾಶಿಗೆ ಪ್ರವೇಶಿಸಿರುವುದರಿಂದ ಮತ್ತು ಚಂದ್ರನು ಈಗ ಸಿಂಹ ರಾಶಿಗೆ ನಿರ್ಗಮಿಸಲಿರುವುದರಿಂದ ನಿಮ್ಮ ಆಸೆ ಈಡೇರಬಹುದು. ಹಾಗಾದರೆ ಸ್ನೇಹಿತರೆ, ಯಾವ ಅವಕಾಶಗಳು ಉದ್ಭವಿಸುತ್ತವೆ? ಯಾವ ಸಾಧ್ಯತೆಗಳು ಉದ್ಭವಿಸುತ್ತವೆ? ಹಣ ಇದ್ದಕ್ಕಿದ್ದಂತೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಅದನ್ನು ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲು ಪ್ರಯತ್ನಿಸಿ. ಉದಾಹರಣೆಗೆ, ನೀವು ಭೂಮಿ ಅಥವಾ ಮನೆಯನ್ನು ಖರೀದಿಸಿದರೆ ಅದು ಸ್ವಲ್ಪ ಸಮಯದವರೆಗೆ ನಿಮ್ಮ ಖಾತೆಯಲ್ಲಿ ಉಳಿದಿದ್ದರೆ ಅದು ಕಣ್ಮರೆಯಾಗುತ್ತದೆ ಮತ್ತು ಖರ್ಚಾಗುತ್ತದೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಬಹಳ ಮುಖ್ಯ. ನಿಮ್ಮ ಮಕ್ಕಳ ಕಡೆಯಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ. ನಿಮ್ಮ ಗೌರವ ಹೆಚ್ಚಾಗುತ್ತದೆ ಎಂಬುದು ನಿಮಗೆ ನಮ್ಮ ಸಲಹೆಯಾಗಿದೆ. ಮತ್ತು ಉದ್ಯಮಿಗಳು ಈ 8 ದಿನಗಳಲ್ಲಿ ತಮ್ಮ ಸಿಲುಕಿಕೊಂಡ ಹಣವನ್ನು ಪಡೆಯಲಿದ್ದಾರೆ. ಸಿಲುಕಿಕೊಂಡಿದ್ದ ಅಂತಹ ಹಣ ಬರುತ್ತಿತ್ತು. ಉದ್ಯಮಿಗಳಿಗೆ ತಮ್ಮ ಹಣ ಸಿಲುಕಿಕೊಂಡಾಗ ಅದು ಅನೇಕ ತೊಂದರೆಗಳ ನಂತರ ಹಿಂತಿರುಗುತ್ತದೆ ಎಂದು ತಿಳಿದಿದೆ. ಆದ್ದರಿಂದ ಈ ರೀತಿಯ ಏನಾದರೂ ಸಂಭವಿಸುತ್ತದೆ. ಆದರೆ ಪರಿಸ್ಥಿತಿ ಇಂದಿನ ಸಂದೇಶವು ಸಾಮಾನ್ಯವಾದದ್ದಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲು ಬಂದಿದೆ. ಇಂದು ಪದಗಳು ಮಾತನಾಡುವುದಿಲ್ಲ. ಇಂದು ಕಂಪನಗಳು ಮಾತನಾಡುತ್ತವೆ. ಇಂದು ಧ್ವನಿಗಳು ಪ್ರತಿಧ್ವನಿಸುವುದಿಲ್ಲ. ವಿಧಿ ಸ್ವತಃ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ ಮತ್ತು ಮಾತನಾಡುತ್ತದೆ. ನೀವು ಈ ಸಂದೇಶದ ಪ್ರತಿಯೊಂದು ಪದವನ್ನು ಎಚ್ಚರಿಕೆಯಿಂದ ಆಲಿಸಿದರೆ ನಿಮ್ಮ ಜೀವನವು ಈಗಿರುವಂತೆಯೇ ಇರುವುದಿಲ್ಲ. ಆದ್ದರಿಂದ ನೀವು ಪ್ರಾರಂಭಿಸುವ ಮೊದಲು ನಿಮ್ಮ ಹೃದಯದಿಂದ ಒಂದು ಕೆಲಸವನ್ನು ಮಾಡಿ. ಮೇಲಿನ ಕೆಂಪು ಬಟನ್ ಒತ್ತಿರಿ. ಚಾನಲ್ಗೆ ಚಂದಾದಾರರಾಗಿ ಮತ್ತು ಕೆಳಗಿನ ಕಾಮೆಂಟ್ಗಳಲ್ಲಿ ಪೂರ್ಣ ವಿಶ್ವಾಸದಿಂದ ಜೈ ಶ್ರೀರಾಮ್ ಎಂದು ಬರೆಯಿರಿ. ಏಕೆಂದರೆ ಈ ವಾಕ್ಯವನ್ನು ನಿಜವಾದ ಹೃದಯದಿಂದ ಬರೆಯುವ ಯಾರಿಗಾದರೂ ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮವು 100 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಈಗ ಗಮನ ಕೊಡಿ. ಯಾರಾದರೂ ಗೀತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಏನನ್ನಾದರೂ ಹೇಳಿದಾಗ ಅದನ್ನು ಹಗುರವಾಗಿ ತೆಗೆದುಕೊಳ್ಳುವುದು ನಿಮ್ಮನ್ನು ಹಗುರವಾಗಿ ತೆಗೆದುಕೊಂಡಂತೆ. ಏಕೆಂದರೆ ಗೀತೆ ಕೇವಲ ಒಂದು ಗ್ರಂಥವಲ್ಲ, ಅದು ಇಡೀ ವಿಶ್ವದ ಪ್ರಜ್ಞೆ. ನಿಮ್ಮ ಕೈಯಲ್ಲಿ ಗೀತೆ ಮತ್ತು ನಿಮ್ಮ ತುಟಿಗಳ ಮೇಲೆ ಸತ್ಯವಿದ್ದಾಗ ಅದರಿಂದ ಉಚ್ಚರಿಸಲಾದ ಪ್ರತಿಯೊಂದು ಪದವು ವಿಶ್ವದಲ್ಲಿ ಆಜ್ಞೆಯಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇಂದು ನಾನು ನಿಮಗಾಗಿ ಆ ಆಜ್ಞೆಯನ್ನು ತರುತ್ತೇನೆ. ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮವು ನಿಮ್ಮೊಳಗೆ ಸುಪ್ತವಾಗಿರುವ ಅದೃಷ್ಟವನ್ನು ಜಾಗೃತಗೊಳಿಸಲಿದೆ. ಸ್ವಲ್ಪ ಸಮಯದಿಂದ ನೀವು ನಿಮ್ಮ ಎಲ್ಲ ಕಠಿಣ ಪರಿಶ್ರಮವನ್ನು ಹಾಕುತ್ತಿದ್ದೀರಿ, ಆದರೆ ಅರ್ಧದಷ್ಟು ನಿಮ್ಮ ಜೀವನವು ನಿಂತು ಹೋಗಿದೆ. ಮುಂದೆ ಸಾಗಲು ಅಥವಾ ಹಿಮ್ಮೆಟ್ಟಲು ಸಾಧ್ಯವಾಗದೆ ನಿಂತಂತೆ ನಿಮಗೆ ಅನಿಸುತ್ತದೆ. ಆದರೆ ಈಗ ಕೇಳಿ, ಇದು ವಿರಾಮಗೊಳಿಸುವ ಸಮಯವಲ್ಲ, ಇದು ಎಚ್ಚರಗೊಳ್ಳುವ ಸಮಯ. ಇದು ವಿಶ್ವವೇ ನಿಮಗಾಗಿ ದಾರಿ ತೆರೆಯುತ್ತಿರುವ ಕ್ಷಣ. ಆದರೆ ಒಂದೇ ಷರತ್ತು ಎಂದರೆ ನೀವು ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೇಳಬೇಕು. ನೀವು ಮಧ್ಯದಲ್ಲಿ ಬಿಡುವುದಿಲ್ಲ
ಮತ್ತು ಹೌದು, ನಾನು ಅಡ್ಡಿಪಡಿಸಿ ಮತ್ತೆ ನಿಮಗೆ ನೆನಪಿಸುತ್ತೇನೆ. ನೀವು ಇನ್ನೂ ಅದನ್ನು ಇಷ್ಟಪಡದಿದ್ದರೆ ದಯವಿಟ್ಟು ಈಗ ಹಾಗೆ ಮಾಡಿ. ಏಕೆಂದರೆ ಒಂದು ರೀತಿಯ ಆಲೋಚನೆಯು ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲಿದೆ. ಅಲ್ಲಿ ಕಳಪೆ ಚಿಂತನೆಯು ಶ್ರೀಮಂತ ಚಿಂತನೆಯಾಗಿ ಮತ್ತು ಸೋತ ಚಿಂತನೆಯು ವಿಜಯಶಾಲಿ ಚಿಂತನೆಯಾಗಿ ರೂಪಾಂತರಗೊಳ್ಳುತ್ತದೆ. ಮುಚ್ಚಿದ ಬಾಗಿಲುಗಳಂತೆ ನಿಂತಿದ್ದ ಬಾಗಿಲುಗಳು ಈಗ ತಾನಾಗಿಯೇ ತೆರೆದುಕೊಳ್ಳುತ್ತವೆ. ನಿಮ್ಮನ್ನು ಅಪಹಾಸ್ಯ ಮಾಡುತ್ತಿದ್ದವರು ಈಗ ನಿಮ್ಮ ಯಶಸ್ಸನ್ನು ಉದಾಹರಣೆಯಾಗಿ ಉಲ್ಲೇಖಿಸುತ್ತಾರೆ. ಆದರೆ ಇದೆಲ್ಲವೂ ಹಾಗೆ ಆಗುವುದಿಲ್ಲ. ಅದರ ಹಿಂದೆ ಒಂದು ದೊಡ್ಡ ವಿಶ್ವನಿಯಮ ಕೆಲಸ ಮಾಡುತ್ತಿದೆ. ನಿಯಮವೆಂದರೆ, ಒಬ್ಬ ವ್ಯಕ್ತಿಯು ಒಳಗಿನಿಂದ ಮುಡಿದು ಇನ್ನೂ ಬಿಟ್ಟುಕೊಡದಿದ್ದಾಗ ವಿಶ್ವವು ಅವನನ್ನು ಎತ್ತಿಕೊಂಡು ಜಗತ್ತಿಗೆ ಉದಾಹರಣೆಯಾಗಿ ಮಾಡುತ್ತದೆ. ಮತ್ತು ನೀವು ಅವರಲ್ಲಿ ಒಬ್ಬರಾಗುತ್ತಿದ್ದೀರಿ. ಮತ್ತು ಈ ವರ್ಷ ನೀವು ಪವಿತ್ರ ತೀರ್ಥಯಾತ್ರೆಗೆ ಹೋಗುವ ಸಾಧ್ಯತೆ ಇದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಬದಲಾವಣೆಯನ್ನು ನೀವು ಗಮನಿಸುವಿರಿ. ನೀವು ವಿಷಯಗಳನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನೀವು ಜನರೊಂದಿಗೆ ಹೆಚ್ಚು ನಿಕಟವಾಗಿ ಸಂಪರ್ಕ ಸಾಧಿಸುವಿರಿ. ನೀವು ಜನರೊಂದಿಗೆ ಸಂವಹನ ನಡೆಸುವ ರೀತಿ ಬದಲಾಗುತ್ತದೆ. ಜನರು ನಿಮ್ಮಲ್ಲಿ ವಿಭಿನ್ನ ವ್ಯಕ್ತಿತ್ವವನ್ನು ಗಮನಿಸುತ್ತಾರೆ. ನಿಮ್ಮ ಮಾತುಗಳು ಪ್ರಭಾವಶಾಲಿಯಾಗಿರುತ್ತವೆ. ನೀವು ಹೇಳುವುದು ಪ್ರಭಾವಶಾಲಿಯಾಗಿರುತ್ತದೆ. ಈ ಎಲ್ಲ ಬದಲಾವಣೆಗಳು ಕ್ರಮೇಣ ಪ್ರಕಟವಾಗುತ್ತವೆ. ನೀವು ಸ್ವಲ್ಪ ಓಡಬೇಕಾಗುತ್ತದೆ, ಆದರೆ ಈ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಇದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಆದಾಗ್ಯೂ ನೀವು ಕೆಲವೊಮ್ಮೆ ದಣಿದಿರಬಹುದು. ನೀವು ಸ್ವಲ್ಪ ಕಿರಿಕಿರಿಗೊಳ್ಳಬಹುದು ಮತ್ತು ನಿಮ್ಮ ಹತ್ತಿರವಿರುವ ಯಾರೊಬ್ಬರ ಮೇಲೆ ನಿಮ್ಮ ಕೋಪವನ್ನು ಹೊರಹಾಕಬಹುದು. ನೀವು ಅದನ್ನು ನಿಮ್ಮ ಸಂಗಾತಿ ಅಥವಾ ಮಕ್ಕಳ ಮೇಲೆ ಬೇರೆ ಯಾವುದನ್ನಾದರೂ ಹೇಳಿಕೊಳ್ಳಬಹುದು. ಆದರೆ ಸ್ನೇಹಿತರೆ, ಈ ಕ್ರಿಯೆಗಳಿಂದ ನಿಮ್ಮನ್ನು ನಿಗ್ರಹಿಸಿಕೊಳ್ಳಿ. ನೆನಪಿಡಿ, ದೇವರು ಎಲ್ಲವನ್ನೂ ನೋಡುತ್ತಾನೆ. ನೀವು ನಿಮ್ಮ ಸ್ವಂತ ಜನರ ಮೇಲೆ ಕೋಪಗೊಂಡರೆ ಈ ಸಮಯದಲ್ಲಿ ಸಂತೋಷವಾಗಿರುವ ಶನಿದೇವನು ಕಠಿಣವಾಗಬಹುದು. ನೀವು ದೈಹಿಕವಾಗಿ ದಣಿದಿದ್ದರೆ ಸ್ವಲ್ಪ ವಿಶ್ರಾಂತಿ ಪಡೆಯಲು ಮರೆಯದಿರಿ. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದರೆ ಈ ವರ್ಷ ಹೆಚ್ಚು ಆನಂದದಾಯಕವಾಗಿರುತ್ತದೆ. ನನ್ನನ್ನು ನಂಬಿ, ನಾನು ಅದನ್ನು ಪುನರಾವರ್ತಿಸುವುದಿಲ್ಲ. ಆದರೆ ವಿಡಿಯೋದ